ನಂಜೇದೇವನಪುರದಲ್ಲಿ 5 ಹುಲಿಗಳ ಪ್ರತ್ಯಕ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಾಘ್ರನ ಉಪಟಳಿಕೆ ಬೇಸತ್ತು ಮನೆ ತೊರೆದಿದ್ದಾರೆ ಕುಟುಂಬ. ಅರಣ್ಯಾಧಿಕಾರಿಗಳ ವಿರುದ್ಧ ಇದೀಗ ರೈತ ರಂಗಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂಜೇದೇವನಪುರದಲ್ಲಿ 5 ಹುಲಿಗಳ ಪ್ರತ್ಯಕ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಾಘ್ರನ ಉಪಟಳಿಕೆ ಬೇಸತ್ತು ಮನೆ ತೊರೆದಿದ್ದಾರೆ ಕುಟುಂಬಸ್ಥರು. ಅರಣ್ಯಾಧಿಕಾರಿಗಳ ವಿರುದ್ಧ ರೈತ ರಂಗಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮ ಕಳೆದ 30 ವರ್ಷಗಳಿಂದ ಜಮೀನಿನಲ್ಲೇ ಇವರು ಮನೆ ಕಟ್ಟಿ ವಾಸವನ್ನ ಮಾಡ್ತಾ ಇದ್ರು. 5 ಹುಲಿಗಳು ಪತ್ತೆ ಬೆನ್ನಲ್ಲೇ ರಂಗಸ್ವಾಮಿ ನಾಯಕ ಇದೀಗ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು ಪತ್ತೆಯಾದ ಬೆನ್ನಲ್ಲೇ ಆತಂಕಕ್ಕೆ ಒಳಗಾಗಿರುವಂತಹ ರಂಗಸ್ವಾಮಿ ನಾಯಕ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ ಮನೆಯನ್ನ ತೊರೆದು ಗ್ರಾಮದ ಒಳಗೆ ಬಾಡಿಗೆ ಮನೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಬಾಡಿಗೆ ಮನೆಗಾಗಿ ಹುಡುಕಿ ರೋಸ್ ಹೋಗಿದ್ದಾರೆ ರಂಗಸ್ವಾಮಿ ನಾಯಕ. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳನ್ನ ತನ್ನ ಸಂಬಂಧಿ ಮನೆಗೆ ಕಳುಹಿಸಿದ್ದಾರೆ ರೈತ. ಈಗ ಕಳೆದ 30-35 ವರ್ಷಗಳಿಂದ ಮನೆಯಲ್ಲೇ ವಾಸವಾಗಿದ್ದಾರೆ ಜಮೀನಲ್ಲಿ. ಈಗ ಮನೆ ಖಾಲಿ ಮಾಡಕ್ಕೆ ಮುಂದಾಗ್ತಿದ್ದಾರೆ, ಯಾಕೆ ಸರ್? ಜಾಗ ಇಲ್ಲ ಸಹ ಊರಲ್ಲಿ ಮನ ಇಲ್ಲಿ ಭಾರಿ ರೂಟಿ ಆಗದ ಹಂದಿಗಳದು. ಹಂದಿ ಅದು ಹುಲಿಯವರು ಜಾಸ್ತಿ ಆಗ್ಬಿಟ್ಟ ಹುಲಿಗಳು. 4-5 ತಿಂಗಳು ಬರೀ ಹುಲಿನೇ ಆಗ್ಬಿಟ್ಟು ವರ್ಷ ಎಲ್ಲ ತಿರುಗಡಕ್ಕೆ ಆಯ್ತಾರ ನಾವು. ಅಂದ್ರೆ ಹುಲಿ ಕಾಟಕ್ಕೆ ಎದುರಿದ್ದೀರಾ? ಹುಲಿ ಕಾಟ ಸರ್. ಜಮೀನು ಎಷ್ಟೋದ ನಿಮ್ಮ ಜಮೀನು ನಮ್ಮ 30 ವರ್ಷ ಜಮೀನು. 30 ವರ್ಷದ್ದು ಇಲ್ಲೇ ಇರೋದು. ಇರಕ್ಕೆ ಆಯ್ತಾರ ಭಯ. ಎಮ್ಕ ಮಕ್ಳು ಎಲ್ಲ ಇಲ್ಲಿ ಇರೋದು. ಊರು ತೋಟದಲ್ಲಿ ಮನನೂ ಕಟ್ಸಿದೀನಿ, ಇರಕ್ಕೆ ಭಯ ಆಯ್ತದ. ಊರ್ಲಿ ಮನ ಹುಡ್ತಾವೆ ಜಾಗ. ಯಾಕೆ ಏನಾಯ್ತದೆ? ಹುಲಿ ಭಯ ಹೆಂಗಿರೋದು? ಎಷ್ಟೋ ರಾತ್ರಿ 12 ಗಂಟೆಲಿ ಬಂದ ಹುಲಿ ನಮ್ಮ ಅಲ್ಲಿ ಮನೇಲೇವಿ ಹೆಂಗೆ ಏನು ಮಾಡ್ರಿ, ನಾಯಿಗಳ ಸುಮ್ಮನೆ ಕಿರ್ಚಾಡ್ತಾವ. ರಾತ್ರಿ ಒಂದು ಬಂದ, ಮೊನ್ನೆ ಅದಿನ ಒಂದು 5 ಬಂದವ. ಬರೀ ಹುಲಿನೇ ಬಿಟ್ಟದ. ಈಗ ಚಿರ್ತಾಗಿರ್ತ ಅನ್ನೋದು ಇಲ್ವೇ ಇಲ್ಲ. ಸುಮ್ಮನೆ ಚಿರ್ತ ಅಂತೀವಿ ನಾವು 2-3 ವರ್ಷದಿವಿ. ಬರೀ ಹುಲಿನೇ ಬಿಟ್ಟವ ಈಗ ನಮ್ಮ ಇದರಲ್ಲಿ. ಅದರಿಂದ ಸುಮ್ಮನೆ ಇರೋಕ್ಕಾಯ್ತಾ ಇಲ್ಲ, ಆಗಲ್ಲ. ಇರೋಕೆ ಭಾಳ ಹಿಂಸೆ. ಎಲ್ಲಿ ಇರೋಕೆ ಸುಮ್ಮನೆ ನೈಟ್ಲಿ ಎಷ್ಟೊತ್ತಲ್ಲಿ ಬಂದು ಏನಾರು ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಎಷ್ಟು ಎಕರೆ ಜಮೀನಿದೆ ಮತ್ತು ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ? ನಮ್ಮ ಮನೇಲಿ ನಾವು ಹೆಂಡತಿ ಮಕ್ಕಳು, ಮೊಮ್ಮಕ್ಕಳು ಒಂದಿಬ್ರು, 5 ವರ್ಷ ಇದ್ದಾವೆ. ಈಗ ಊರಿಗೆ ಬಂದ್ಬಿಡೋಣ ಡಿಸೈಡ್. ಊರಿಗೆ ಡಿಸೈಡ್ಗೆ ಜಾಗ ಸೆಟ್ ಆಗಿಲ್ಲ. ನಾವು 1 ತಿಂಗಳಿಂದ ಹುಡುಕ್ತಾ ಇದ್ದೀನಿ. ಬಾಡಿಗೂ ಸಿಗ್ತಾ ಇಲ್ಲ, ಬೋಗಕ್ಕೂ ಸಿಗ್ತಾ ಇಲ್ಲ, ಖರೀದಿಗೂ ಸಿಗ್ತಾ ಇಲ್ಲ ಮನೆ. ಈಗ ಕಳೆದ 30-35 ವರ್ಷಗಳಿಂದ ಮನೆಯಲ್ಲೇ ವಾಸವಾಗಿದ್ದಾರೆ ಜಮೀನಲ್ಲಿ. ಈಗ ಮನೆ ಖಾಲಿ ಮಾಡಕ್ಕೆ ಮುಂದಾಗ್ತಿದ್ದಾರೆ, ಯಾಕೆ ಸರ್? ಜಾಗ ಇಲ್ಲ ಸಹ ಊರಲ್ಲಿ ಮನ ಇಲ್ಲಿ ಭಾರಿ ರೂಟಿ ಆಗದ ಹಂದಿಗಳದು.